ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವಿಡಿಯೋಸ್ ಫಾರ್ ಪಬ್ಲಿಕ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ 1 ಲಕ್ಷ ಬಹುಮಹಡಿ ಮನೆಗಳ ಒಂದು ಅಪ್ಲಿಕೇಶನ್ ಅನೌನ್ಸ್ ಆಗಿದೆ. ಸೊ 1 BHK ಮತ್ತೆ 2 BHK ಅಪ್ಲಿಕೇಶನ್ ನಾವು ಅಪ್ಲೈ ಮಾಡ್ಕೋಬಹುದು. ಸೊ ಇವ್ರು ಏನಪ್ಪಾ ಅಂತಂದ್ರೆ ಬೆಂಗಳೂರಲ್ಲಿ ವಾಸವಾಗಿರೋರಿಗೆ ಮಾತ್ರ ಈ ಒಂದು ಅಪ್ಲಿಕೇಶನ್ ಯೂಸ್ ಆಗುತ್ತೆ. ಸೊ ಏನಂತಂದ್ರೆ ನೀವು ಒಂದು ಬಾಡಿಗೆ ಮನೆಯಲ್ಲಿ ಇದ್ರಪ್ಪ ಅಂತಂದ್ರೆ ನಮಗೂ ಒಂದು ಸ್ವಂತ ಮನೆ ಇರಬೇಕು ಅನ್ನೋ ಒಂದು ಏನಪ್ಪಾ ಅಂತಂದ್ರೆ ಆಸೆ ಇರುತ್ತೆ. ಸೊ ಅವರೆಲ್ಲ ಏನಪ್ಪಾ ಅಂತಂದ್ರೆ ಈ ಒಂದು ಯೋಜನೆ ಅಡಿಯಲ್ಲಿ ತಮ್ಮ ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ಏನ್ ಮಾಡೋದು, ಅತ್ಯಂತ ಕಡಿಮೆ ಒಂದು ಬೆಲೆಯಲ್ಲಿ ಮತ್ತೆ ವಿತ್ ಸಬ್ಸಿಡಿ ಜೊತೆಗೆ ಒಂದು ನಿಮ್ಮ ಮನೆಯನ್ನ ಸ್ವಂತವಾಗಿ ತಗೋಬಹುದು. ಸೊ ಯಾವ ತರ ಏನು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಅಂತ ಅವರೊಂದು ಇದೇನಪ್ಪಾ ಅಂತಂದ್ರೆ ಅವರ ಒಂದು ವೆಬ್ಸೈಟ್, ಅಫಿಷಿಯಲ್ ವೆಬ್ಸೈಟ್. ಸೊ ಇಲ್ಲಿ ನಾವೇನ್ ಮಾಡೋದಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಮುಖ್ಯಮಂತ್ರಿಗಳ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆ. ಸೊ ಇದೇನಪ್ಪಾ ಅಂದ್ರೆ ಬೆಂಗಳೂರಲ್ಲಿ ವಾಸವಾಗಿರುವಂತ ಒಂದು ಜನಗಳಿಗೆ ಅಂತಾನೆ 1 BHK ಮತ್ತೆ 2 BHK ಏನ್ ಮಾಡಿದ್ದಾರೆ, ಮನೆಗಳಿಗೆ ಅರ್ಜಿಗಳನ್ನ ಕರೆದಿದ್ದಾರೆ. ಸೊ ಯಾವ ತರ ಅಪ್ಲೈ ಮಾಡೋದು ಏನು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ 1 BHK ಇದೆ, ಆನ್ಲೈನ್ ಅರ್ಜಿ ಅಂತ ಇದೆ. ಸೊ ನಾ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು 1 BHK ಮನೆಗೆ ಇದೊಂದು ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್. ಸೊ ಫಸ್ಟ್ ಅರ್ಜಿ ಸಲ್ಲಿಕೆ, ಅದೇ ರೀತಿ ಯೋಜನಾ ಸ್ಥಳಗಳ ವಿವರ. ಸೊ ಎಲ್ಲೆಲ್ಲಿ ಯಾವ ಏರಿಯಾಗಳಲ್ಲಿ ಪ್ಲಾನ್ಗಳಾಗಿದೆ, ಅದೇ ರೀತಿ ಎಲ್ಲೆಲ್ಲಿ ಬಿಲ್ಡಿಂಗ್ಗಳಾಗ್ತಾ ಇರುತ್ತೆ ಅದೆಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ಇಲ್ಲಿ ನೋಡ್ಬೋದು. ಅದೇ ರೀತಿ ಎಲ್ಲೆಲ್ಲಿ ಫ್ಲಾಟ್ಗಳು ಓಪನ್ ಇದೆ ಮತ್ತೆ ಬುಕ್ಕಿಂಗ್ ಮಾಡ್ಕೊಳ್ಳೋದು. ಸೊ ಅಷ್ಟು ನೀವು ಆನ್ಲೈನ್ ಅಲ್ಲಿ ಮಾಡ್ಬೋದು. ಇಲ್ಲಿ ನೋಡೋದು ಫ್ಲೋರ್ದು ಒಂದು ಪ್ಲಾನ್ ಕೊಟ್ಟಿದ್ದಾರೆ ಒಂದು ಮನೆದು. ಸೊ ಈ ರೀತಿಯಾದಂಥ ಮನೆ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಅರ್ಜಿ ಸಲ್ಲಿಸೋದಕ್ಕೆ ಇಲ್ಲಿ ನೋಡ್ಬೋದು ಯೂಸರ್ ಮ್ಯಾನ್ಯುವಲ್ ಅಂತ ಕೊಟ್ಟಿದ್ದಾನೆ. ಸೊ ಅದನ್ನ ಒಂದ್ಸರಿ ಓಪನ್ ಮಾಡ್ಕೊಳ್ಳೋಣ, ಯಾವ ತರ ಇದೆ ಏನು ಅನ್ನೋದನ್ನ ಒಂದ್ಸರಿ ನೋಡೋಣ. ಸೊ ಓಪನ್ ಮಾಡ್ಕೊಂಡು ಆದ ಮೇಲೆ ಇಲ್ಲಿ ನೋಡ್ಬೋದು ಸಾರ್ವಜನಿಕರು ಮತ್ತು ಸ್ಥಳೀಯ ಕೇಂದ್ರಗಳಿಗೆ 2 ಆಪ್ಷನ್ಸ್ ಇರುತ್ತೆ. ಸಾರ್ವಜನಿಕರ ಈ ಆಯ್ಕೆಯು ಅರ್ಜಿದಾರರು ವಾಸವಿರುವ ವಿಧಾನಸಭಾ ಕ್ಷೇತ್ರ ಅಥವಾ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಫ್ಲಾಟ್ ಖರೀದಿಸಲು ಇಚ್ಛಿಸುವವರಿಗೆ. ಅದೇ ರೀತಿ ಸ್ಥಳೀಯ ಈ ಆಯ್ಕೆಯು ಅರ್ಜಿದಾರರು ವಾಸವಿರುವ ವಿಧಾನಸಭಾ ಕ್ಷೇತ್ರದಲ್ಲೇ ಫ್ಲಾಟ್ ಖರೀದಿಸಲು ಇಚ್ಛಿಸುವವರಿಗೆ. ಸೊ 2 ಡಿಫರೆನ್ಸ್ ಇರುತ್ತೆ. ನೆಕ್ಸ್ಟ್, ಕ್ಷೇತ್ರ ಹಾಗೂ ಪ್ರದೇಶಗಳನ್ನು ಆಯ್ಕೆ ಮಾಡಿ ವಲಯ, ವಾರ್ಡ್ ಸಂಖ್ಯೆ ಹಾಗೂ ಪ್ರಸ್ತುತ ವಿಳಾಸದ ಜೊತೆಗೆ ಪಿನ್ ಸಂಖ್ಯೆಯನ್ನು ನಮೂದಿಸಿ ಮುಂದುವರಿಸಿ. ಸೊ ಮೊದಲಿಗೆ ಏನಪ್ಪಾ ಅಂತಂದ್ರೆ ಕ್ಷೇತ್ರ ಮತ್ತು ಪ್ರದೇಶವನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ಮೇಲೆ ಅಡ್ರೆಸ್ ಹಾಕ್ಬೇಕು, ವಾರ್ಡ್ ನಂಬರ್ ಹಾಕ್ಬೇಕು, ಪಿನ್ ಕೋಡ್ ಜೊತೆಗೆ ಹಾಕ್ಬಿಟ್ಟು ನೆಕ್ಸ್ಟ್ ಕೊಡಬೇಕು. ಸೊ ನೆಕ್ಸ್ಟ್ ಕೊಟ್ರಪ್ಪ ಅಂತಂದ್ರೆ ಆಧಾರ್ ಸಂಖ್ಯೆನ ಕೇಳುತ್ತೆ, ಆಧಾರ್ನಲ್ಲಿರುವ ಹೆಸರನ್ನು ನಮೂದಿಸಿ ಮುಂದುವರಿಯಿರಿ. ಅದೇ ರೀತಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಆಧಾರ್ ನಂಬರ್ ಕೇಳುತ್ತೆ, ಅದೇ ರೀತಿ ಅದರಲ್ಲಿರುವಂತಹ ಹೆಸರನ್ನ ಕೇಳುತ್ತೆ. ನೆಕ್ಸ್ಟ್ ರೇಷನ್ ಕಾರ್ಡ್ ಸಂಖ್ಯೆ ಕೇಳುತ್ತೆ. ನಂತರ ಪಡಿತರ ಚೀಟಿಯಲ್ಲಿರುವಂತಹ ವ್ಯಕ್ತಿಗಳ ವಿವರಗಳು ಪ್ರದರ್ಶನಗೊಳ್ಳುತ್ತದೆ. ಆ ಸಂದರ್ಭದಲ್ಲಿ ಯಾವ ವ್ಯಕ್ತಿಯ ಹೆಸರಲ್ಲಿ ಅರ್ಜಿ ಸಲ್ಲಿಸಬೇಕು ಎಂದು ತಿಳಿದು ಅಂತ ಹೆಸರಿನ ಮುಂದೆ ಇರುವ ಚೆಕ್ ಬಾಕ್ಸ್ ಅನ್ನು ಆಯ್ಕೆ ಮಾಡಿ. ಸೊ ಇದಕ್ಕೆ ರೇಷನ್ ಕಾರ್ಡ್ ಕಂಪಲ್ಸರಿಯಾಗಿ ಬೇಕಾಗುತ್ತೆ. ಸೊ ಅದು BPL ಇರಲಿ, APL ಇರಲಿ, ಸೊ ಯಾವುದೋ ಒಂದು ಇದ್ರೂ ರೇಷನ್ ಕಾರ್ಡ್ ಇರಬೇಕು. ಮತ್ತೆ ರೇಷನ್ ಕಾರ್ಡ್ ಅಲ್ಲಿ ಏನಪ್ಪಾ ಅಂತಂದ್ರೆ ಯಾರ ಹೆಸರಲ್ಲಿ ಅಪ್ಲಿಕೇಶನ್ ಹಾಕ್ತಿದ್ದೀರಲ್ಲ, ಸೊ ಅವ್ರ ಹೆಸರು ಕೂಡ ಅದರಲ್ಲಿ ಇರಬೇಕು. ಸೊ ಇತ್ತಪ್ಪ ಅಂತಂದ್ರೆ ನೀವೇನ್ ಮಾಡ್ಬೇಕಂತಂದ್ರೆ ಯಾರ ಹೆಸರಲ್ಲಿ ಅಪ್ಲಿಕೇಶನ್ ಹಾಕ್ತಿರ್ತೀರ ಅವರ ಒಂದು ಹೆಸರನ್ನ ನೀವು ಚೆಕ್ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡ್ಕೋಬೇಕು ಅಂತ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಅರ್ಜಿದಾರರ ಸ್ವವಿವರಗಳನ್ನು ನಮೂದಿಸಿ ಮುಂದುವರಿಯಿರಿ. ಜಾತಿ ಮತ್ತು ಆದಾಯ ಪ್ರಮಾಣ, RD ಸಂಖ್ಯೆಗಳನ್ನು ನಮೂದಿಸಿ ಮುಂದುವರಿಯುವುದು. ಸೊ ನೋಡ್ಬೋದು ಜಾತಿ ಮತ್ತು ಆದಾಯ ಕಂಪಲ್ಸರಿಯಾಗಿ ಹಾಕಬೇಕು. ಆದಾಯ ಪ್ರಮಾಣದ ಮಿತಿ 3 ಲಕ್ಷಕ್ಕಿಂತ ಕಡಿಮೆ ಇರತಕ್ಕದ್ದು. ಸೊ ನಿಮ್ಮ ಇನ್ಕಮ್ ಏನಿರ್ಬೇಕಪ್ಪ ಅಂತಂದ್ರೆ 3 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಅವಾಗಲೇ ಅಪ್ಲಿಕೇಶನ್ ಹಾಕೋದಕ್ಕೆ ಈಸಿ ಆಗುತ್ತೆ. ಅರ್ಜಿದಾರನು ಯಾವುದೇ ಮೀಸಲಾತಿಯಲ್ಲಿ ಅರ್ಜಿ ಸಲ್ಲಿಸುವ ಇಚ್ಛಿದಲ್ಲಿ ಪೂರಕ ಮಾಹಿತಿಯನ್ನು ನಮೂದಿಸಬೇಕು. ಅರ್ಜಿದಾರನು ಬೆಂಗಳೂರು ಜಿಲ್ಲೆ ವಾಸವ ಅವಧಿಯಲ್ಲಿ ಆಯ್ಕೆ ಮಾಡಿ ವಾಸಸ್ಥಳದ RD ಸಂಖ್ಯೆಯನ್ನು ನಮೂದಿಸಬೇಕು. ಸೊ ಅದೇ ರೀತಿ ನೆಕ್ಸ್ಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ 100% ಆಗಿ ಬೇಕೇ ಬೇಕಾಗುತ್ತೆ. ಸೊ ಯಾವ ಏರಿಯಾದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ಅನ್ನೋದು ಕೂಡ ನೀವು ಅಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ, ಅಂದ್ರೆ RD ನಂಬರ್ ಅನ್ನು ಹಾಕಬೇಕಾಗುತ್ತೆ. ಅರ್ಜಿದಾರನ ಬ್ಯಾಂಕ್ಗೆ ಸಂಬಂಧಿಸಿದ ವಿವರಗಳನ್ನು ನಮೂದಿಸಬೇಕು. ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ ಅನ್ನು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಅರ್ಜಿದಾರರ ಉದ್ಯೋಗ ಸ್ಥಿತಿಯನ್ನು ಆಯ್ಕೆ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನೆಕ್ಸ್ಟ್ ಅದಾದ ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಾ ಅದನ್ನ ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೇವ್ ಬಟನ್ ಅನ್ನು ಕ್ಲಿಕ್ ಮಾಡುವ ಮೊದಲು ದಯವಿಟ್ಟು ಮೇಲೆ ತಿಳಿಸುವ ವಿವರಗಳನ್ನು ಸರಿಯಾಗಿದೆ ಎಂದು ಪರಿಶೀಲಿಸಿ. ಸೊ ಸೇವ್ ಬಟನ್ ಕ್ಲಿಕ್ ಮಾಡೋಕ್ಕೂ ಮುಂಚೆ, ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೂ ಮುಂಚೆ ನೀವು ಹಾಕಿರುವಂತಹ ಅಷ್ಟು ಡೀಟೇಲ್ಸ್ ಒಂದ್ಸರಿ ವೆರಿಫೈ ಮಾಡ್ಕೊಡಿ. ಸೊ ವೆರಿಫೈ ಮಾಡ್ಕೊಂಡು ಆದ ಮೇಲೆ ನೆಕ್ಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಅರ್ಜಿದಾರರು ಅರ್ಜಿಯಲ್ಲಿ ನಮೂದಿಸಿದ ಮೊಬೈಲ್ ನಂಬರ್ಗೆ OTP ಬರುತ್ತದೆ. ಸೊ ಅದಾದ ಮೇಲೆ ಸೇವ್ ಕೊಟ್ರಪ್ಪ ಅಂತಂದ್ರೆ ನಿಮಗೆ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಹಾಕಿ ಆದ ಮೇಲೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಆದಂಗೆ.
ಸೊ OTP ಅನ್ನು ನಮೂದಿಸಿ ನಂತರ ಪುಟವು ಚಲನ್ ಅಥವಾ ಆನ್ಲೈನ್ ಪಾವತಿಗೆ ನಿರ್ದೇಶಿಸುತ್ತದೆ. ಸೊ ಇದೇನಾಗುತ್ತಪ್ಪ ಅಂತಂದ್ರೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ಕೂಡ ಏನಾಗುತ್ತೆ, ಅದು ಚಲನ್ ಬರುತ್ತೆ. ಸೊ ಚಲನ್ ಇವಾಗ ಬರಲ್ಲ. ಇವಾಗ ಏನಂತಂದ್ರೆ ಡೈರೆಕ್ಟ್ ಆಗಿ ಒಂದು ಅಪ್ಲಿಕೇಶನ್ ಕಾಪಿ ಬರುತ್ತೆ. ಸೊ ಅಪ್ಲಿಕೇಶನ್ ಕಾಪಿ ಬಂದಾದ ಮೇಲೆ ಏನಾಗುತ್ತೆ, ನಿಮಗೆ ಒಂದು ಅಪ್ಲಿಕೇಶನ್ ಕಾಪಿ ಬರುತ್ತೆ. ನೀವು ಅದನ್ನ ಪ್ರಿಂಟ್ ಹಾಕೋಬಹುದು. ಅದರಲ್ಲಿ ಅಪ್ಲಿಕೇಶನ್ ನಂಬರು, ನೀವು ಯಾವುದಕ್ಕೆ ಯಾವ ಮನೆಗೆ ಹಾಕಿದ್ದೀರಾ ಅದೆಲ್ಲ ಡೀಟೇಲ್ಸ್ ಇರುತ್ತೆ. ಅದನ್ನ ನೀವು ತಗೊಂಡಿಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಅದಾದ ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ ಒಂದು ಮೆಸೇಜ್ ಬರುತ್ತೆ. ಸೊ ನಿಮ್ಮ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಆಗುತ್ತೆ ಒಂದು ಯಾವ್ದಾದ್ರು ಬ್ಯಾಂಕಲ್ಲಿ. ಸೊ ಆ ಬ್ಯಾಂಕಲ್ಲಿ ಒಂದು ಅಂದ್ರೆ ನಿಮ್ಮ ಹೆಸರಲ್ಲಿ ಅಕೌಂಟ್ ಓಪನ್ ಆಗಿ ನಿಮಗೆ ಮೆಸೇಜ್ ಬರುತ್ತೆ, ಸೊ ಇಷ್ಟು ಅಮೌಂಟ್ ಕಟ್ಟಿ ಅಂತ. ಸೊ ಆವಾಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅಲ್ಲಿ ಹೋಗ್ಬಿಟ್ಟು ಆ ಒಂದು ಅಕೌಂಟ್ ಡೀಟೇಲ್ಸ್ ಅನ್ನ ಕಂಪ್ಲೀಟ್ ಆಗಿ ವೆರಿಫೈ ಮಾಡಿಸ್ಕೋಬೇಕು, ಯಾರ ಹೆಸರಲ್ಲಿದೆ, ಏನು ಕಟ್ಬೋದಾ ಇಲ್ವಾ ಅಂತ. ಸೊ ಹೋಗ್ಬಿಟ್ಟು ವೆರಿಫೈ ಮಾಡ್ಕೊಂಡು ಅಮೌಂಟ್ ಅನ್ನ ಕಟ್ಬಿಟ್ಟು ನೀವೇನ್ ಮಾಡೋದಪ್ಪ ಅಂತಂದ್ರೆ ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಅನ್ನ ನೆಕ್ಸ್ಟ್ ಪ್ರೋಸೆಸ್ಗೆ ಮುಂದುವರಿಸಬಹುದು. ಸೊ ನಾನು ಒಂದ್ಸರಿ ಇಲ್ಲಿ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ ಅಪ್ಲಿಕೇಶನ್ ಅನ್ನ. ಇಲ್ಲಿ ನೀವೇನ್ ಮಾಡಪ್ಪ ಅಂತಂದ್ರೆ ನಿಮ್ಮ ಒಂದು ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಬೇಕು. ಅದೇ ರೀತಿ ನಿಮ್ಮ ಪ್ರದೇಶ ಯಾವುದು ಅನ್ನೋದನ್ನ ಆಯ್ಕೆ ಮಾಡಬೇಕು. ಅದೇ ರೀತಿ ಪಟ್ಟಣ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ವಾರ್ಡ್ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ಹಾಕ್ಬಿಟ್ಟು ನೆಕ್ಸ್ಟ್ ಕೊಡಿ. ಸೊ ನೆಕ್ಸ್ಟ್ ಕೊಟ್ರಪ್ಪ ಅಂತಂದ್ರೆ ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ, ಆಧಾರ್ ಕಾರ್ಡ್ ಕೇಳುತ್ತೆ, ರೇಷನ್ ಕಾರ್ಡ್ ಕೇಳುತ್ತೆ, ಇದು ಏನೋ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟು, ಅದೇ ರೀತಿ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೇಳುತ್ತೆ. ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕೇಳ್ಬಿಟ್ಟು ಕಂಪ್ಲೀಟ್ ಆಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಈ ರೀತಿಯಾಗಿ ನೀವು ಅಪ್ಲಿಕೇಶನ್ಸ್ ಅನ್ನ ಸಬ್ಮಿಟ್ ಮಾಡ್ಬೋದು. ಸೊ ಎಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.